ಕೈ ಎತ್ತಿ ಎಲ್ಲರೂ. ನಮ್ಮ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಆಗಲೇಬೇಕು, ಆಗಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು, ನೀಡಲೇಬೇಕು, ನೀಡಲೇಬೇಕು. ಅನುಗುತ್ತಿಗೆ ನೌಕರ ಸಂಘಕ್ಕೆ, ಅನುಗುತ್ತಿಗೆ ನೌಕರ ನಾರಾಯಣಗೌಡರಿಗೆ, ಹೋರಾಟಗಾರ ನಾಗರ ಚಂದ್ರಗೌಡರಿಗೆ, ನಮ್ಮ ಹೋರಾಟಕ್ಕೆ ಆವಾಜ, ಆವಾಜ, ಆವಾಜ. ಅಯ್ಯಯ್ಯೋ, ಅಯ್ಯಯ್ಯೋ. ಕಾರ್ಮಿಕ ಬಂಧುಗಳೇ, ಇಷ್ಟು ವರ್ಷ ನೀವು ಕಷ್ಟಪಟ್ಟಂತ ಏನು ನಿಮ್ಮ ಬೆವರಿನ ಹನಿ, ನಿಮ್ಮ ಏನು ಕೆಲಸ ಮಾಡ್ತಿರುವಾಗ ಒಂದು ಇಪ್ಪತ್ತಿದ್ದ ಕಷ್ಟ ಅದರೆಲ್ಲ CM ಆದ ಸಿದ್ದರಾಮಯ್ಯನವರಿಗೆ ತಲುಪಿದೆ. ಅವರ ಆಶೀರ್ವಾದ ನಮ್ಮ ಮೇಲೆ ಬಿದ್ದಿದೆ. ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಜೋರಾದ ಚಪ್ಪಾಳೆ. ನೀವೆಲ್ಲ ನೋಡಿರಬೇಕು, ಭಾನುವಾರ ದಿನ ನಾವು ಮುಖ್ಯಮಂತ್ರಿ ಮುಂದೆ ಕೂತು ಮಾತಾಡಿದ್ದೀವಿ. ಮತ್ತು ನನ್ನನ್ನು ಕೂಡ ಅವರೇ ನಮ್ಮನ್ನು ಕರೆಸ್ಕೊಂಡು ಏನು ಮಾಡಬೇಕು ಅದನ್ನು ಮಾತಾಡಿದ್ದಾರೆ. ಇವತ್ತು ಅದನ್ನು ಬಜೆಟ್ನಲ್ಲೂ ಕೂಡ ವಿಚಾರ ಹೇಳಿದ್ದಾರೆ. ಪೌರ ಸೇವೆ ಕೆಳಗಡೆ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ಪೌರ ಕಾರ್ಮಿಕರಿಂದ ಹಿಡಿದು ಪೌರ ಕಾರ್ಮಿಕರ ಕೆಳಗೆ ಅಡಿಯಲ್ಲಿ ಅವರ ಸೇವೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರ, ಡ್ರೈವರ್ ಆಗ್ಬೋದು, ನೀರು ಬಿಡೋರಾಗ್ಬೋದು, ಸೂಪರ್ವೈಸರ್ ಆಗ್ಬೋದು, ಲೈಟ್ ಹಾಕೋರಾಗ್ಬೋದು, ಸ್ಮಶಾನ ಪ್ರತಿಯೊಬ್ಬರೂ ಕೂಡ ಯಾರೂ ಬಿಡೋಂಗಿಲ್ಲ. ಬೆವರು ಯಾರು ಸುರಿಸ್ತಾರೆ, ಬೆವರನ್ನ ಯಾರು ನೆಲೆ ಮೇಲೆ ಸುರಿಸಿ ಕೆಲಸ ಮಾಡ್ತಾರೆ ಅಂತ ಕಾರ್ಮಿಕರು ಎಲ್ಲರೂ ಕೂಡ ಒಲಗುತ್ತಿಗೆಯಿಂದ ಈ ಗುಲಾಮಗಿರಿ ಪದ್ಧತಿಯಿಂದ ತೆಗೆದು ನೇರ ವೇತನ ಮಾಡೋದಕ್ಕೆ CM ಅವರು ಆದೇಶ ಮಾಡಿದ್ದಾರೆ. ಮತ್ತು ನೇರ ವೇತನದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾಯಂ ಆಗೋದಕ್ಕೆ CM ಅವರು ಭರವಸೆನ ಕೊಟ್ಟಿದ್ದಾರೆ ಮತ್ತು ಆಶ್ವಾಸನೆ ಕೊಟ್ಟು ಖಂಡಿತವಾಗಿ ಅದು ಕಾಯಂ ಆಗೋದ್ರಲ್ಲಿ ಸತ್ಯದಲ್ಲಿ ಹಾಗೆ ಆಗುತ್ತೆ. ಹಾಗಾಗಿ ನಾವು CM ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ ಮತ್ತೆ ನಿಮ್ಮ ಎಲ್ಲ ಹೋರಾಟಕ್ಕೂ ಗೆಲುವು ಸಿಕ್ಕಿದೆ ಅಂತ ಹೇಳೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಮಿಕ್ಕಿದ ನಾಗೇಂದ್ರ ಮಾತಾಡ್ತಾರೆ, ಆ ವಿಚಾರವನ್ನು ತಿಳ್ಕೊಳ್ಳಿ. ಚನ್ನಣ್ಣವರಿಗೆ ಧನ್ಯವಾದಗಳು. ಮುಂದಿನ ನಮ್ಮ ಹೋರಾಟಕ್ಕೆ ಕಾರ್ಮಿಕ ಬಂಧುಗಳೇ, ಇಷ್ಟು ವರ್ಷ ನೀವು ಕಷ್ಟಪಟ್ಟಂತ ಏನು ನಿಮ್ಮ ಬೆವರಿನ ಹನಿ, ನಿಮ್ಮ ಏನು ಕೆಲಸ ಮಾಡ್ತಿರುವಾಗ ಒಂದು ಇಪ್ಪತ್ತಿದ್ದ ಕಷ್ಟ ಅದರೆಲ್ಲ CM ಆದ ಸಿದ್ದರಾಮಯ್ಯನವರಿಗೆ ತಲುಪಿದೆ. ಅವರ ಆಶೀರ್ವಾದ ನಮ್ಮ ಮೇಲೆ ಬಿದ್ದಿದೆ. ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಜೋರಾದ ಚಪ್ಪಾಳೆ. ನೀವೆಲ್ಲ ನೋಡಿರಬೇಕು, ಭಾನುವಾರ ದಿನ ನಾವು ಮುಖ್ಯಮಂತ್ರಿ ಮುಂದೆ ಕೂತು ಮಾತಾಡಿದ್ದೀವಿ. ಮತ್ತು ನನ್ನನ್ನು ಕೂಡ ಅವರೇ ನಮ್ಮನ್ನು ಕರೆಸ್ಕೊಂಡು ಏನು ಮಾಡಬೇಕು ಅದನ್ನು ಮಾತಾಡಿದ್ದಾರೆ. ಇವತ್ತು ಅದನ್ನು ಬಜೆಟ್ನಲ್ಲೂ ಕೂಡ ವಿಚಾರ ಹೇಳಿದ್ದಾರೆ. ಪೌರ ಸೇವೆ ಕೆಳಗಡೆ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ಪೌರ ಕಾರ್ಮಿಕರಿಂದ ಹಿಡಿದು ಪೌರ ಕಾರ್ಮಿಕರ ಕೆಳಗೆ ಅಡಿಯಲ್ಲಿ ಅವರ ಸೇವೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಡ್ರೈವರ್ ಆಗ್ಬೋದು, ನೀರು ಬಿಡೋರಾಗ್ಬೋದು, ಸೂಪರ್ವೈಸರ್ ಆಗ್ಬೋದು, ಲೈಟ್ ಹಾಕೋರಾಗ್ಬೋದು, ಸ್ಮಶಾನ ಪ್ರತಿಯೊಬ್ಬರೂ ಕೂಡ ಯಾರೂ ಬಿಡೋಂಗಿಲ್ಲ. ಬೆವರು ಯಾರು ಸುರಿಸ್ತಾರೆ, ಬೆವರನ್ನ ಯಾರು ನೆಲೆ ಮೇಲೆ ಸುರಿಸಿ ಕೆಲಸ ಮಾಡ್ತಾರೆ ಅಂತ ಕಾರ್ಮಿಕರು ಎಲ್ಲರೂ ಕೂಡ ಒಲಗುತ್ತಿಗೆಯಿಂದ ಈ ಗುಲಾಮಗಿರಿ ಪದ್ಧತಿಯಿಂದ ತೆಗೆದು ನೇರ ವೇತನ ಮಾಡೋದಕ್ಕೆ CM ಅವರು ಆದೇಶ ಮಾಡಿದ್ದಾರೆ. ಮತ್ತು ನೇರ ವೇತನದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾಯಂ ಆಗೋದಕ್ಕೆ CM ಅವರು ಭರವಸೆನ ಕೊಟ್ಟಿದ್ದಾರೆ ಮತ್ತು ಆಶ್ವಾಸನೆ ಕೊಟ್ಟು ಖಂಡಿತವಾಗಿ ಅದು ಕಾಯಂ ಆಗೋದ್ರಲ್ಲಿ ಸತ್ಯದಲ್ಲಿ ಹಾಗೆ ಆಗುತ್ತೆ. ಹಾಗಾಗಿ ನಾವು CM ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ ಮತ್ತೆ ನಿಮ್ಮ ಎಲ್ಲ ಹೋರಾಟಕ್ಕೂ ಗೆಲುವು ಸಿಕ್ಕಿದೆ ಅಂತ ಹೇಳೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಮಿಕ್ಕಿದ ನಾಗೇಂದ್ರ ಮಾತಾಡ್ತಾರೆ, ಆ ವಿಚಾರವನ್ನು ತಿಳ್ಕೊಳ್ಳಿ. ಚನ್ನಣ್ಣವರಿಗೆ ಧನ್ಯವಾದಗಳು. ಮುಂದಿನ ಕೈ ಎತ್ತಿ ಎಲ್ಲರೂ. ನಮ್ಮ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಆಗಲೇಬೇಕು, ಆಗಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು,
ನೀಡಲೇಬೇಕು ಹೊರಗುತ್ತಿಗೆ ನೌಕರರ ಸಂಘಕ್ಕೆ, ಹೊರಗುತ್ತಿಗೆ ನೌಕರರ ಎಂ.ಬಿ. ನಾಗೇಗೌಡರಿಗೆ, ಹೋರಾಟಗಾರ ನಾಗರ ಚಂದ್ರಗೌಡರಿಗೆ, ನಮ್ಮ ಹೋರಾಟಕ್ಕೆ ಅವಾಜ್ ಅವಾಜ್ ಅವಾಜ್. ಅಯ್ಯಯ್ಯೋ ಅಯ್ಯಯ್ಯೋ. ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹೊರಗುತ್ತಿಗೆ ನೌಕರರ ಸಂಘ ಏನು ಕಳೆದ 4 ದಿನಗಳಿಂದ ಬೀದರ್ನಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. ನಗರ ಮುನ್ಸಿಪಾಲ್ಟಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಕಸವನ್ನು ಸಾಗಿಸ್ತಕ್ಕಂಥ ಚಾಲಕರು, ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ವಾಲ್ಮನ್ಗಳು ಎಲ್ಲ ಹೊರಗುತ್ತಿಗೆ ನೌಕರರನ್ನ ಪೌರ ಕಾರ್ಮಿಕರ ಮಾದರಿಯಲ್ಲಿ ನೇರ ಪಾವತಿಯನ್ನು ಮಾಡಬೇಕು ಅಂತ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ಕಳೆದ ಬಾರಿ ಚುನಾವಣಾ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ 6ನೇ ಗ್ಯಾರಂಟಿಯಲ್ಲಿ ಹೇಳಿತ್ತು, ಈ ರಾಜ್ಯದ 25,000 ಜನ ಪೌರ ಕಾರ್ಮಿಕರನ್ನ ಕಾಯ ಮಾಡ್ತೀವಿ ಅಂತ ಹೇಳಿದ್ದು. ಇವತ್ತು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ, ನಮಗೆಲ್ಲ ಗೊತ್ತಿದೆ ರೋಸ್ಟರ್ ಪದ್ಧತಿ ಇದೆ ಈ ರಾಜ್ಯದಲ್ಲಿ, ದೇಶದಲ್ಲಿ ಮೀಸಲಾತಿ ಪದ್ಧತಿ ಇದೆ. 32% ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇದೆ. 100ಕ್ಕೆ 100% ಕಸವನ್ನು ಗುಡಿಸ್ತಕ್ಕಂಥ ಕೆಲಸದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಜನಾಂಗದ ಜನ ಕೆಲಸ ಮಾಡ್ತಾರೆ. ಕಸವನ್ನು ಸಾಗಿಸ್ತಕ್ಕಂಥ ಕೆಲಸದಲ್ಲಿ, ನೀರನ್ನು ಬಿಡ್ತಕ್ಕಂಥ ಕೆಲಸದಲ್ಲಿ ಹಿಂದುಳಿದ ವರ್ಗಗಳು ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಏನು 25,000 ಜನ ನೇಮಕಾತಿಯನ್ನು ಮಾಡ್ತಿದ್ದೀರೋ ಅದರಲ್ಲಿ ಇವ್ರಿಗೂ ಕೂಡ ಅರ್ಜಿಗಳನ್ನ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅವ್ರಿಗೂ ಕೂಡ ಸಮಾನವಾಗಿ ಕಾಣಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ 24,000 ಜನ ಪೌರ ಕಾರ್ಮಿಕರನ್ನ ಕಾಯ ಮಾಡ್ತೀವಿ ಅಂತೇಳಿ, ಅದನ್ನು ಸ್ವಾಗತ ಮಾಡ್ತೀವಿ. ಇದನ್ನು ಸಮಾನವಾಗಿ ಹಂಚಬೇಕು. ಇಡೀ ನಗರಸಭೆಗಳಲ್ಲಿ ಇರತಕ್ಕಂಥ ಎಲ್ಲ ಕಾರ್ಮಿಕರುಗಳಿಗೂ ಈ ಹುದ್ದೆಗಳನ್ನು ಸಮಾನವಾಗಿ ಹಂಚಬೇಕು ಅಂತ ಕೇಳ್ತಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಇನ್ನೊಂದು ವಿಷಾದದ ಸಂಗತಿ ಅಂತ ಹೇಳಿದ್ರೆ, ಸ್ವತಃ ರಹೀಂ ಖಾನ್ ಅವರು ಈ ಜಿಲ್ಲೆಯ ಜನಪ್ರತಿನಿಧಿಯವರು ಕಳೆದ ಬಾರಿ ನಾವು BJP ಸರ್ಕಾರದಲ್ಲಿ ಹೋರಾಟ ಮಾಡಿದಾಗ ಅವರು ಸ್ಥಳಕ್ಕೆ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು. ಈಶ್ವರ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ಅವರು ಇವತ್ತು ಅವರೇ ಆ ಒಂದು ವಿಭಾಗದ ಮಂತ್ರಿಗಳಾಗಿದ್ದಾರೆ, ಪೌರಾಡಳಿತ ಇಲಾಖೆ ಮಂತ್ರಿಗಳಾಗಿದ್ದಾರೆ. ಅವರು ಈ ವಿಚಾರವನ್ನು ಆದ್ಯತೆ ಮೇಲೆ ಕೈಗೆತ್ಕೊಂಡು ಬಗೆಹರಿಸಬೇಕಾಗಿತ್ತು, ಸ್ಥಳಕ್ಕೆ ಬರಬೇಕಾಗಿತ್ತು. ಈ ವಿಚಾರದಲ್ಲಿ ನಮಗೆ ಭಾಳಷ್ಟು ನೋವಿದೆ. ಇನ್ನಾರು ಕೂಡ ಅವರು ಈ ವಿಚಾರದಲ್ಲಿ ಇನ್ನಷ್ಟು ಆಕ್ಟಿವ್ ಆಗಿ ಈ ಕಾರ್ಮಿಕರ ಪರವಾಗಿ ಅವರ ನೋವನ್ನು ಹೊರತಕ್ಕಂಥ ಕೆಲಸ ಮಾಡಲಿ ಅಂತ ನಾನು ಬಯಸ್ತೀನಿ. ಸ್ನೇಹಿತರೆ, ಮತ್ತೆ ಇನ್ನೊಂದು ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಚಂದ್ರಣ್ಣ, ಕರ್ನಾಟಕ ರಾಜ್ಯದ ವಾಹನ ಚಾಲಕರು ಮತ್ತು ನೀರು ಬಿಡುವಂಥವ್ರು, ಪೌರಸಭೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅವರ ಬೆಂಬಲವಾಗಿ ನಿಂತಿರುವಂಥ ಚಂದ್ರಣ್ಣ. ಮತ್ತು ಇನ್ನೊಂದು ವಿಚಾರ ಹೇಳಕ್ಕೆ ಬರ್ತೀನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಬೆವರು ಸುತ್ತಾರೆ ಅವ್ರಿಗೆಲ್ಲ ನೇರ ಪಾವತಿ ಇರೋರು ಕಾಯ ಮಾಡ್ತೀನಿ, ಯಾರು ಗುತ್ತಿಗೆ ಆಗ್ತಾರೆ ಗುಲಾಮಗಿರಿ ಪದ್ಧತಿಯಿಂದ ನಾವು ತೆಗಿತೀನಿ ಅಂತ ಹೇಳಿದ್ದಾರೆ, ಅದೇ ರೀತಿ ಮಾಡ್ತಿದ್ದಾರೆ. ಆದರೆ ಒಂದು ವಿಷಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಜಯ್ ನಾಗಭೂಷಣ ಅಂತ ಅಧಿಕಾರಿ ಇದ್ದಾರೆ, ಅವರು ವಾಹನ ಚಾಲಕರಿಗೆ ಅಡ್ಗಾಲಾಗಿ ನಿಂತಿದ್ದಾರೆ. ಯಾವ ರೀತಿ ಅಡ್ಗಾಲಾಗಿ ನಿಂತಿದ್ದಾರೆ ಅಂತ ನಿಮ್ಗೇನಾರ ಮಾಡಿಕೊಟ್ರೆ ಇಡೀ ರಾಜ್ಯದ ವಾಹನ ಚಾಲಕ ಎಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಅವಾಗ ನಾವು ಅವ್ರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದೀವಿ, ಅಜಯ್ ನಾಗಭೂಷಣ್ಗೆ ಹೇಳಿದ್ದೀವಿ, ನೋಡಪ್ಪ ಇಡೀ ರಾಜ್ಯದಲ್ಲಿ ಇರುವಂಥ ವಾಹನ ಚಾಲಕರು ಎಲ್ಲರೂ ಕೂಡ ವಾಸನೆ ಕುಡ್ಕೊಂಡು ಗಾಡಿ ಓಡಿಸಲ್ಲ. ಅಧಿಕಾರಿಗಳ ಹತ್ರ ಡ್ರೈವರ್ಗಳು ಯಾರು ಓಡಿಸ್ತಾರೆ ಅವರು ಸೆಂಟು ಘಮ 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 ಅನ್ನೋ ಗಾಡಿ ಒಳಗೆ ಓಡಿಸ್ತಾರೆ. ವಾಹನ ಚಾಲಕರು ನಗರಸಭೆಯಲ್ಲಿ ಕೆಲಸ ಮಾಡುವಂಥವ್ರು ಬೆಳಿಗ್ಗೆ ಗಾಡಿ ಒಳಗೆ ಕೂತ್ಕೊಂಡ್ರೆ ಟೆಂಪರ್ಗೆ ಹೋಗಿ ಕಿತ್ತಾಕೋವರೆಗೂ ಕೂಡ ಅವರು ವಾಸನೆ ಕುಡ್ಕೊಂಡು ಅವರ ಆಯುಷನ್ನು 30 ವರ್ಷ 40 ವರ್ಷದೊಳಗೆ ಮುಗಿಸ್ಕೊಂಡು ನೂರಾರು ಕಾಯಿನ ಮೈ ಮೇಲೆ ತಂದ್ಕೊಂಡು ಕೆಲಸ ಮಾಡುವಂಥವ್ರು ರಾಜ್ಯದಲ್ಲಿ ಇರೋ ಎಲ್ಲ ಡ್ರೈವರ್ಗಳು ಕೂಡ ಈ ಕೆಲಸ ಮಾಡಲ್ಲಪ್ಪ, ಅರ್ಥ ಮಾಡ್ಕೋಬೇಕು ನೀನು. ಆದರೆ ಸಿದ್ದರಾಮಯ್ಯನವರು ನನಗೆ ಅರ್ಥ ಆಗಿದೆ, ಅಧಿಕಾರಿಗೆ ಅರ್ಥ ಆಗಲಿ ಬಿಡ್ಲಿ, ನನಗೆ ಅರ್ಥ ಆದಮೇಲೆ ನಿಮ್ಗೆಲ್ಲರೂ ನ್ಯಾಯ ಕೊಡ್ಸೋ ಕೆಲಸ ನಂದು ಅಂತ ಸಿದ್ದರಾಮಯ್ಯ ಹೇಳೋರೆ. ದೇವರೇ ಹೇಳಿರ್ಬೇಕ, ಪೂಜಾರಿ ಹತ್ರ ನಾವೇನ್ರಿ, ಪೂಜಾರಿ ಬೇಕಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಕು. ಅವ್ರು ನಮ್ಮ ಪರವಾಗಿದ್ದಾರೆ, ನಮಗೆ ಜಯ ಸಿಕ್ಕಿದೆ, ನಮಗೆ ಅದಷ್ಟೇ ಸಾಕು. ಜೈ ಹಿಂದ್, ಜೈ ಕರ್ನಾಟಕ. ಇಂದು ನಾವು ಕರ್ನಾಟಕ ರಾಜ್ಯಾದ್ಯಂತ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಹೊರಗುತ್ತಿಗೆ ನೌಕರರಿಂದ ಸತತವಾಗಿ ಬೀದರ್ ಜಿಲ್ಲೆಯಲ್ಲಿ 4ನೇ ದಿವಸಕ್ಕೆ ನಮ್ಮ ಧರಣಿ ಕಾಲಿಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ.ಬಿ. ನಾಗಣ್ಣವರು ಬಂದಿದ್ದಾರೆ. ಅದೇ ರೀತಿ ಮಂಡ್ಯದಿಂದ ಬಂದಿದ್ದಾರೆ. ಮಂಡ್ಯದಿಂದ ಅದೇ ರೀತಿ ಚಂದ್ರಣ್ಣವರು ಹೋರಾಟಗಾರರು ಅವರು ಕೂಡ ಬಂದಿದ್ದಾರೆ. ಮಂಗಳೂರು ವಿಭಾಗೀಯ ಸಂಚಾಲಕರಾದ ಅಣ್ಣಪ್ಪ ಕಳೆಕಾಡವರು ಬಂದಿದ್ದಾರೆ.
ನಾನು ಕಲ್ಯಾಣ ಕರ್ನಾಟಕ ಸಿದ್ದರಾಮ ಪಾಟೀಲ್ ಅಂತೇಳಿ. ನಿನ್ನೆ ಕೂಡ ನಾವು ಮೊದಲು ಭಾನುವಾರ ಕೂಡ ನಾವು ಏನು ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದೀವಿ. ಅವರು ಕೂಡ ಅವರು ಒಪ್ಪಿಕೊಂಡಿದ್ದರು. ನಿನ್ನೆ ಕೂಡ ಮತ್ತೆ ಅವರೇ ಖುದ್ದು ನಮ್ಮನ್ನು ಕರೆಸಿ ಮಾತಾಡಿ ನಿಮ್ಮ ಬೇಡಿಕೆ ಏನಪ್ಪ ನಾವು ಈಡೇರಿಸ್ತೀವಿ, ನಿಮ್ಮ ಧರಣಿ ಏನಾದರೂ ಹಿಂಪಡಿಬೇಕಂತೇಳಿ ಅವರು ಖುದ್ದು ಇದು ಮಾಡಿದ್ದಾರೆ. ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ 24,000 ಜನ ಏನೋ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀವಿ ಅಂತೇಳಿ. ಬರೀ ಪೌರ ಕಾರ್ಮಿಕರಲ್ಲ, ಯಾವ ಪೌರ ಕಾರ್ಮಿಕರ ಜೊತೆಲಿ ಯಾರ್ಯಾರು ಕೆಲಸ ಮಾಡ್ತೀರಿ ಎಲ್ಲರನ್ನೂ ಕೂಡ ಕಾಯಂ ಮಾಡೋಕ್ಕೆ ನಾವು ನಿಮಗೂ ಕೂಡ ನಾವು ಒಂದು ಇದು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದಕ್ಕಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇವತ್ತಿನ ದಿವಸ ನಮ್ಮ ಧರಣಿಯನ್ನು ಕೈ ಬಿಡ್ತಾ ಇದ್ದೀವಿ. ಇಲ್ಲಿಗೆ ನಾವು ಕೈ ಬಿಡ್ತೀವಿ. ನಮ್ಮ ಧನ್ಯವಾದಗಳು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ನಮಗೆ ಎಲ್ಲ ಸಪೋರ್ಟ್ ಕೊಟ್ಟಂಥ ನಮ್ಮ ಹೊರಗುತ್ತಿಗೆ ನೌಕರಿಗೂ ಧನ್ಯವಾದಗಳು ಹೇಳ್ಕೊತಾ ನಾವು